नहीं चलेगा नहीं चलेगा ನಮಸ್ಕಾರ. ಇತ್ತೀಚೆಗೆ ಇಡೀ ದೇಶದ ಶಿಕ್ಷಣ ಕ್ಷೇತ್ರವನ್ನೇ ಬೆಚ್ಚಿ ಬೀಳಿಸಿದ ಆ ಒಂದು ದೊಡ್ಡ ಬಿಕ್ಕಟ್ಟಿನ ಬಗ್ಗೆ ನಾವಿಂದು ನೇರವಾಗಿ ಚರ್ಚೆ ಮಾಡೋಣ. ಹೌದು, ಕನ್ನಡದ ಒಂದು ಅತ್ಯುತ್ತಮ ತನಿಖಾ ವರದಿಯ ಆಧಾರದ ಮೇಲೆ ಈ ನೀಟ್ UG 2026 ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ ಆಳ ಅಗಲಗಳನ್ನು ನಾವಿಂದು ಬಿಡಿಸಿ ನೋಡಲಿದ್ದೇವೆ. ಅಸಲಿಗೆ ಈ ಎಕ್ಸಾಮ್ ಮಾಫಿಯಾ ಹೇಗೆ ಕೆಲಸ ಮಾಡುತ್ತೆ, ನಮ್ಮ ವ್ಯವಸ್ಥೆಯ ವಿಶ್ವಾಸಾರ್ಹತೆ ಎಲ್ಲಿ ಕುಸಿದಿದೆ, ಬನ್ನಿ ಈ ವಿಶ್ಲೇಷಣೆಯಲ್ಲಿ ಪ್ರತಿಯೊಂದನ್ನು ವಿವರವಾಗಿ ಅರ್ಥ ಮಾಡಿಕೊಳ್ಳೋಣ. ಈ ಬಿಕ್ಕಟ್ಟಿನ ಬೃಹತ್ ಸ್ವರೂಪ ಅರ್ಥ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಕಾಣ್ತಿರೋ ಈ ಒಂದೇ ಒಂದು ಸಂಖ್ಯೆ ಸಾಕು. 40ರಿಂದ 90 ಲಕ್ಷ ರೂಪಾಯಿಗಳು. ವೈದ್ಯಕೀಯ ಪ್ರವೇಶ ಪರೀಕ್ಷೆಯ ಒಂದೇ ಒಂದು ಕದ್ದ ಪ್ರಶ್ನೆ ಪತ್ರಿಕೆಗೆ ಕಪ್ಪು ಮಾರುಕಟ್ಟೆಯಲ್ಲಿರೋ ಬೆಲೆ ಇದು. ಅಂದ್ರೆ ನಂಬ್ತೀರಾ? ಇದು ಕೇವಲ ಒಂದು ನಂಬರ್ ಅಲ್ಲ, ನಮ್ಮ ವ್ಯವಸ್ಥೆ ಒಳಗೆ ಭ್ರಷ್ಟಾಚಾರ ಎಷ್ಟು ಆಳವಾಗಿ ಬೇರೂರಿದೆ ಅನ್ನೋದರ ಅತಿ ದೊಡ್ಡ ಸಾಕ್ಷಿ ಇದು. ಇಷ್ಟು ದೊಡ್ಡ ಮೊತ್ತವನ್ನ ಕೇಳಿದಾಗ ಮಕ್ಕಳ ಭವಿಷ್ಯಕ್ಕಾಗಿ ತಮ್ಮ ಒಡವೆಗಳನ್ನ ಅಡವಿಟ್ಟು ಬ್ಯಾಂಕ್ಗಳಲ್ಲಿ ಸಾಲ ಮಾಡ್ತಿರೋ ಲಕ್ಷಾಂತರ ಮಧ್ಯಮ ವರ್ಗದ ಕುಟುಂಬಗಳಿಗೆ ಎದೆಗುಂದಿದಂತಾಗತ್ತಲ್ವಾ? ಇದು ನಮ್ಮೆಲ್ಲರನ್ನೂ ಕಾಡ್ತಿರುವ ಬಹುದೊಡ್ಡ ಪ್ರಶ್ನೆ. ಭವಿಷ್ಯ ಕಟ್ಕೊಳ್ಳೋಕೆ ಕೇವಲ ಪ್ರಾಮಾಣಿಕತೆ, ಕಠಿಣ ಪರಿಶ್ರಮ ಮಾತ್ರ ಇದ್ರೆ ಸಾಕಾ, ಅಥವಾ ದುಡ್ಡಿದ್ದವರಿಗೆ ಮಾತ್ರ ಇಲ್ಲಿ ಅವಕಾಶ ಇದೆಯಾ ಅನ್ನೋ ನೋವಿನ ಪ್ರಶ್ನೆ ಎದುರಾಗತ್ತೆ. ಹಾಗಾದ್ರೆ ಈ ಎಕ್ಸಾಮ್ ಮಾಫಿಯಾ ಅಸಲಿಗೆ ಹೇಗೆ ಕಾರ್ಯಾಚರಣೆ ಮಾಡುತ್ತೆ ಅನ್ನೋದನ್ನ ಮೊದಲನೇ ಭಾಗದಲ್ಲಿ ನೋಡೋಣ. ಮೇ 3ರಂದು ನಡೆದ ಆ ನೀಟ್ UG 2026 ಪರೀಕ್ಷೆ ಕೇವಲ ಯಾವುದೋ ಒಂದು ಸಣ್ಣ ಭದ್ರತಾ ಲೋಪ ಆಗಿರಲಿಲ್ಲ. ಇಲ್ಲಿ ನೋಡಿ, ಈ ಚಾರ್ಟ್ ಎಷ್ಟು ಸ್ಪಷ್ಟವಾಗಿ ತೋರಿಸ್ತಿದೆ ಅಂದ್ರೆ, ಒಟ್ಟು 720 ಅಂಕಗಳಲ್ಲಿ ಬರೋಬ್ಬರಿ 600 ಅಂಕಗಳ ಪ್ರಶ್ನೆಗಳು ಮೊದಲೇ ಲೀಕ್ ಆಗೋಗಿದ್ವು. ಅದರಲ್ಲೂ ರಸಾಯನಶಾಸ್ತ್ರ ಅಂದ್ರೆ ಕೆಮಿಸ್ಟ್ರಿಯ 120ಕ್ಕೂ ಹೆಚ್ಚು ಪ್ರಶ್ನೆಗಳು ಇದ್ದುದಿದ್ದಾಗೆ ಹೊರಬಂದಿದ್ವು. ಅಕ್ಷರಶಃ ಇದೊಂದು ಬಾಯಿ ದೊಡ್ಡ ಪ್ರಹಾರ. ಮತ್ತು ನಾವಿಲ್ಲಿ ಗಮನಿಸಲೇಬೇಕಾದ ಮತ್ತೊಂದು ಆಘಾತಕಾರಿ ವಿಚಾರ ಏನಂದ್ರೆ, ಇದೇನು ಎಲ್ಲೋ ಒಮ್ಮೆ ನಡೆದ ಪ್ರತ್ಯೇಕ ಘಟನೆ ಅಲ್ಲ. ಮೂಲ ವರದಿ ಉಲ್ಲೇಖಿಸುವ ಹಾಗೆ ಕಳೆದ ಕೇವಲ 10 ವರ್ಷಗಳಲ್ಲಿಯೇ ಭಾರತದ ವಿವಿಧ ರಾಜ್ಯಗಳಲ್ಲಿ 80ಕ್ಕೂ ಹೆಚ್ಚು ಪ್ರಮುಖ ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆಗಿದೆ. ರೈಲ್ವೆ ನೇಮಕಾತಿಯಿಂದ ಹಿಡಿದು ಪೊಲೀಸ್ ಹುದ್ದೆಗಳವರೆಗೆ ಯಾವೊಂದು ಸ್ಪರ್ಧಾತ್ಮಕ ಪರೀಕ್ಷೆಯೂ ಇದರಿಂದ ಹೊರತಾಗಿಲ್ಲ. ಇದರ ಅರ್ಥ ಇದೇನು ಕೇವಲ ಒಬ್ಬಿಬ್ಬರು ಸೇರಿ ಮಾಡಿರೋ ಕೆಲಸ ಖಂಡಿತ ಅಲ್ಲ. ಇದೊಂದು ಬಹುಪದರಗಳ ಹೈಲಿ ಆರ್ಗನೈಸ್ಡ್ ಸಿಂಡಿಕೇಟ್. ಪೇಪರ್ ಹೊರತರಲು ಮುದ್ರಣಾಲಯದ ಒಳಗಿನವರು, ಡೀಲ್ ಕುದುರಿಸಲು ಸೈಬರ್ ಗ್ಯಾಂಗ್ಗಳ ಮಧ್ಯವರ್ತಿಗಳು, ಮತ್ತು ಆ ಪೇಪರ್ಗಳನ್ನು ದುಡ್ಡು ಕೊಡೋ VIP ಅಭ್ಯರ್ಥಿಗಳಿಗೆ ತಲುಪಿಸಲು ಭ್ರಷ್ಟ ಕೋಚಿಂಗ್ ಸೆಂಟರ್ಗಳು. ಹೀಗೆ ಎಲ್ಲರೂ ಸೇರಿ ಒಂದು ಬೃಹತ್ ಎಕ್ಸಾಮ್ ಮಾಫಿಯಾವಾಗಿ ಕೆಲಸ ಮಾಡ್ತಾರೆ. ಸರಿ, ಹಾಗಾದ್ರೆ ಈ ಬಾರಿ ಸೋರಿಕೆ ಭೌತಿಕವಾಗಿ ಹೇಗೆ ನಡೆತು, ಆ ಪ್ರಶ್ನೆ ಪತ್ರಿಕೆಯ ಪಯಣ ಹೇಗಿತ್ತು ಅನ್ನೋದನ್ನ ಈ ಮುಂದಿನ ಭಾಗದಲ್ಲಿ ಟ್ರ್ಯಾಕ್ ಮಾಡೋಣ. ತನಿಖಾ ವರದಿಯಲ್ಲಿ ಬಿಚ್ಚಿಟ್ಟಿರುವ ಈ ನಿರ್ದಿಷ್ಟ ಹಾದಿಯನ್ನ ನಾವೊಮ್ಮೆ ಗಮನಿಸಿದ್ರೆ, ಈ ಪೇಪರ್ ಮೊದಲು ಲೀಕ್ ಆಗಿದ್ದು ನಾಸಿಕ್ನ ಸರ್ಕಾರಿ ಮುದ್ರಣಾಲಯದ ಒಳಗಿನ ಒಬ್ಬ ವ್ಯಕ್ತಿಯಿಂದ. ಅಲ್ಲಿಂದ ಅದನ್ನು ಗುರುಗ್ರಾಮದ ಒಬ್ಬ ವೈದ್ಯನಿಗೆ ಮಾರಾಟ ಮಾಡಲಾಯಿತು. ಆಮೇಲೆ ಅದು ಜೈಪುರದ ಖಾತಿಕ್ ಅನ್ನೋ ಮಧ್ಯವರ್ತಿಯ ಕೈ ಸೇರಿ ಅಂತಿಮವಾಗಿ ರಾಜಸ್ಥಾನದ ಸಿಕರ್ನಲ್ಲಿರುವ ಕೋಚಿಂಗ್ ಕನ್ಸಲ್ಟೆಂಟ್ ರಾಕೇಶ್ ಬಳಿ ಬಂದು ತಲುಪಿತು. ನೋಡಿದ್ರಲ್ಲ ಈ ಜಾಲ ಹೇಗೆಲ್ಲ ಹಬ್ಬಿದೆ ಅಂತ. ಪರೀಕ್ಷೆಗೆ ಇನ್ನು ಕೇವಲ ಕೆಲವೇ ಗಂಟೆಗಳಿರುವಾಗ ಈ ಕೊನೆಯ ಹಂತದ ಹಂಚಿಕೆ ಎಷ್ಟು ವೇಗವಾಗಿ ನಡೀತು ಅಂದ್ರೆ, ಮೊದಲು ಕೇರಳದಲ್ಲಿ ಓದ್ತಿದ್ದ ಒಬ್ಬ MBBS ವಿದ್ಯಾರ್ಥಿಗೆ ಈ ಪೇಪರ್ 30,000 ರೂಪಾಯಿಗೆ ಸೇಲಾಯಿತು. ಆತ ಅದನ್ನ ಸಿಕ್ಕರ್ನಲ್ಲಿದ್ದ ತನ್ನ ತಂದೆಗೆ ವಾಪಸ್ ಕಳಿಸಿದ. ಆತನ ತಂದೆ ಟೆಲಿಗ್ರಾಮ್ ಹಾಗೂ ಅಲ್ಲಿನ ಸ್ಥಳೀಯ PG ಹಾಸ್ಟೆಲ್ಗಳ ಮೂಲಕ ಇಡೀ ವ್ಯವಸ್ಥೆಯೊಳಗೆ ಅದನ್ನ ಕ್ಷಣಾರ್ಧದಲ್ಲಿ ಹಂಚಿಬಿಟ್ರು. ಯಾವಾಗ ತನಿಖಾಧಿಕಾರಿಗಳು ಈ ಸೋರಿಕೆಯಾದ ಮೆಟೀರಿಯಲ್ನ ಸ್ಯಾಂಪಲ್ ಅನ್ನ ಪರೀಕ್ಷೆ ಮಾಡಿದ್ರೋ, ಅವರಿಗೆ ಕಾದಿದ್ದು ಅಕ್ಷರಶಃ ಆಘಾತ. ಸೋರಿಕೆಯಾಗಿದ್ದ ಪೇಪರ್ನದಿದ್ದ ಜೀವಶಾಸ್ತ್ರದ 90 ಪ್ರಶ್ನೆಗಳು ಮತ್ತು ರಸಾಯನಶಾಸ್ತ್ರದ 45 ಪ್ರಶ್ನೆಗಳು ನೈಜ ಪರೀಕ್ಷೆಯ ಪ್ರಶ್ನೆಗಳಿಗೆ ಚಾಚೂ ತಪ್ಪದೆ ಮ್ಯಾಚ್ ಆಗ್ತಾ ಇತ್ತು. ಲಾಜಿಸ್ಟಿಕಲ್ ಆಗಿ ಇಡೀ ಭದ್ರತಾ ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಿಲ್ಲ. ಆದರೆ ಕೇವಲ ಈ ಕ್ರೈಮ್ಗಳ ಆಚೆಗೆ ಈ ಹಗರಣ ಸಮಾಜದ ಮೇಲೆ, ನಮ್ಮ ವ್ಯವಸ್ಥೆಯ ಮೇಲೆ ಬೀರ್ತಿರುವ ಮಾನವೀಯ ಬೆಲೆ ಎಷ್ಟು ಭೀಕರವಾಗಿದೆ ಅನ್ನೋದನ್ನ ಮುಂದಿನ ಭಾಗ ವಿವರಿಸುತ್ತೆ.
ಇಲ್ಲಿನ ವಾಸ್ತವ ನಿಜಕ್ಕೂ ಕರುಳು ಹಿಂಡುವಂತಿದೆ. ಒಂದು ಕಡೆ ಪ್ರಾಮಾಣಿಕವಾಗಿ ಓದ್ತಿರುವ ಮಧ್ಯಮ ವರ್ಗದ ಕುಟುಂಬಗಳು ಕೋಚಿಂಗ್ಗಾಗಿ ತಮ್ಮ ಜೀವನದ ಉಳಿತಾಯವನ್ನೆಲ್ಲ ಬರೆದು ಮಾಡಿ ಚಿನ್ನ ಅಡವಿಟ್ಟು ಕಷ್ಟಪಡ್ತಿದ್ದಾರೆ. ಇನ್ನೊಂದು ಕಡೆ ಈ ಎಕ್ಸಾಮ್ ಮಾಫಿಯಾಗಳು ಡಾರ್ಕ್ ವೆಬ್ನಲ್ಲಿ ರ್ಯಾಂಕ್ ಗ್ಯಾರಂಟಿ ಪ್ಯಾಕೇಜ್ಗಳನ್ನು ಮಾರಿ 90 ಲಕ್ಷದವರೆಗೆ ಕೊಬ್ಬಿದ ಲಾಭ ಮಾಡ್ಕೊಳ್ತಿದ್ದಾರೆ. ಇದು ಎಂತಹ ಅಸಮಾನತೆ ಅಲ್ವಾ? ಇಷ್ಟೆಲ್ಲ ಆಗೋಕ್ಕೆ ಕಾರಣವಾದ ಆಡಳಿತಾತ್ಮಕ ದೌರ್ಬಲ್ಯಗಳನ್ನು ಈ ವರದಿ ಬಹಳ ತಟಸ್ಥವಾಗಿ ನಮ್ಮ ಮುಂದಿಡುತ್ತೆ. NTA ವ್ಯವಸ್ಥೆ ಅತಿಯಾಗಿ ಕೇಂದ್ರೀಕೃತವಾಗಿರುವುದು, ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಒಂದೇ ದಿನ ಪರೀಕ್ಷೆ ನಡೆಸೋದು ಮತ್ತು ಮುಖ್ಯವಾಗಿ ಪ್ರಶ್ನೆ ಪತ್ರಿಕೆ ಸಾಗಣೆಗೆ ಖಾಸಗಿ ಸಾರಿಗೆ ಏಜೆನ್ಸಿಗಳನ್ನು ಅತಿಯಾಗಿ ಅವಲಂಬಿಸಿರುವುದೇ ಇಂತಹ ವಿನಾಶಕಾರಿ ತಪ್ಪುಗಳಿಗೆ ದಾರಿ ಮಾಡಿಕೊಡ್ತಿದೆ. ಹಾಗಾದ್ರೆ ಇದಕ್ಕೆ ಪರಿಹಾರವೇ ಇಲ್ವಾ? ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ ದೇಶಗಳು ಇದನ್ನ ಹೇಗೆ ನಿಭಾಯಿಸ್ತಿವೆ ಅಂತ ನೋಡೋದಾದ್ರೆ ನಾವು ಚೀನಾ ಮಾದರಿಯನ್ನೊಮ್ಮೆ ಗಮನಿಸಬೇಕು. ಎರಡೂ ದೇಶಗಳ ವ್ಯವಸ್ಥೆಗಳನ್ನು ನಾವೊಮ್ಮೆ ಕಂಪೇರ್ ಮಾಡಿದ್ರೆ ಭಾರತದಲ್ಲಿ ಖಾಸಗಿ ಸಾರಿಗೆ ಮತ್ತು ಅನಿಯಂತ್ರಿತ ಕೋಚಿಂಗ್ ಸೆಂಟರ್ಗಳ ಹಾವಳಿ ಇದೆ. ಆದರೆ ಚೀನಾದ ರಾಷ್ಟ್ರೀಯ ಗಾವೋ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಸಾಗಲು ಮಿಲಿಟರಿ ಮಟ್ಟದ ಭದ್ರತೆಯನ್ನು ಬಳಸಲಾಗತ್ತೆ. ಅಷ್ಟೇ ಅಲ್ಲ, ಲಾಭಕ್ಕಾಗಿ ನಡೆಯುವ ಖಾಸಗಿ ಟ್ಯೂಷನ್ಗಳನ್ನು ಅವರು 2021ರಿಂದಲೇ ಕಟ್ಟುನಿಟ್ಟಾಗಿ ನಿರ್ಬಂಧಿಸ್ತಿದ್ದಾರೆ. ಇದು ನಮ್ಮ ವ್ಯವಸ್ಥೆಗೆ ಸಂಪೂರ್ಣ ತದ್ವಿರುದ್ಧವಾಗಿದೆ. ಇಲ್ಲಿ ಅತಿ ಹೆಚ್ಚು ಗಮನ ಸೆಳೆಯುವ ವಿಚಾರ ಅಂದ್ರೆ ಚೀನಾ ಬಳಸುತ್ತಿರುವ ಹೈಟೆಕ್ ತಂತ್ರಜ್ಞಾನ. ಪರೀಕ್ಷಾ ಕೇಂದ್ರಗಳಲ್ಲಿ ಯಾವುದೇ ಡಿಜಿಟಲ್ ಅಥವಾ ಭೌತಿಕ ಅಕ್ರಮ ನಡೆಯದಂತೆ ತಡೆಯಲು ಅವರ ಫೇಶಿಯಲ್ ರೆಕಗ್ನಿಷನ್, ಡ್ರೋನ್ ಕಣ್ಗಾವಲು ಮತ್ತು ಮೊಬೈಲ್ ಸಿಗ್ನಲ್ ಜಾಮರ್ಗಳನ್ನು ಬಹಳ ಎಫೆಕ್ಟಿವ್ ಆಗಿ ಬಳಸ್ತಾರೆ. ಭದ್ರತೆ ಅಂದ್ರೆ ಈಗಿರಬೇಕು ಅಂತ ಅವ್ರು ತೋರಿಸ್ಕೊಟ್ಟಿದ್ದಾರೆ. ಮತ್ತೆ ನಮ್ಮ ಭಾರತೀಯ ವ್ಯವಸ್ಥೆಗೆ ಬರೋದಾದ್ರೆ ಈ ಬಿಕ್ಕಟ್ಟನ್ನ ಸರಿಪಡಿಸಲು ಯಾವೆಲ್ಲ ಪ್ರಾಯೋಗಿಕ ಹೆಜ್ಜೆಗಳನ್ನ ಇಡಬಹುದು ಅನ್ನೋದನ್ನ ಈ ಕೊನೆಯ ಭಾಗದಲ್ಲಿ ನೋಡೋಣ. ಭೌತಿಕವಾಗಿ ಪರೀಕ್ಷೆಯನ್ನ ಸೇಫ್ ಮಾಡಬೇಕು ಅಂದ್ರೆ ವರದಿ ಹೇಳುವ ಹಾಗೆ ಮುದ್ರಣಾಲಯಗಳಲ್ಲಿ ಕಡ್ಡಾಯವಾಗಿ ಬಯೋಮೆಟ್ರಿಕ್ ಪ್ರವೇಶ ತರಬೇಕು. ಟ್ರಾನ್ಸ್ಪೋರ್ಟ್ ಆಗುವಾಗ ಲೈವ್ GPS ಟ್ರ್ಯಾಕಿಂಗ್ ಇರಲೇಬೇಕು. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರಿಂಟೆಡ್ ಪೇಪರ್ಗಳ ಬದಲು ಪರೀಕ್ಷೆ ಶುರುವಾಗುವ ಕೆಲವೇ ನಿಮಿಷಗಳ ಮುನ್ನ ಎನ್ಕ್ರಿಪ್ಟ್ ಆದ ಡಿಜಿಟಲ್ ಡೌನ್ಲೋಡ್ ವ್ಯವಸ್ಥೆಗೆ ನಾವು ಬದಲಾಗಲೇಬೇಕು. ಆಡಳಿತಾತ್ಮಕ ಬದಲಾವಣೆಗಳ ಜೊತೆಗೆ ಕಠಿಣ ಕಾನೂನುಗಳು ಕೂಡ ಅಷ್ಟೇ ಅಗತ್ಯ. ನಕಲಿ ರ್ಯಾಂಕ್ ಗ್ಯಾರಂಟಿ ಜಾಹೀರಾತುಗಳನ್ನು ಬ್ಯಾನ್ ಮಾಡಬೇಕು. ಸಿಕ್ಕಿಬಿದ್ದ ಅಪರಾಧಿಗಳಿಗೆ ತ್ವರಿತ ವಿಚಾರಣೆ ನಡೆಸಿ ಅವರ ಆಸ್ತಿ ಜಪ್ತಿ ಮಾಡಬೇಕು. ಜೊತೆಗೆ ಒಂದೇ ದಿನದ ಪರೀಕ್ಷೆಯ ಬೃಹತ್ ಒತ್ತಡವನ್ನು ಕಡಿಮೆ ಮಾಡಲು ಮಲ್ಟಿಪಲ್ ಎಂಟ್ರೀಸ್ ಮತ್ತು ಶಾಲಾ ಅಂಕಗಳನ್ನು ಪರಿಗಣಿಸುವ ಮೂಲಕ ಪ್ರವೇಶ ಪ್ರಕ್ರಿಯೆಯನ್ನ ವಿಕೇಂದ್ರೀಕರಿಸಬೇಕು ಅಂತ ವರದಿ ಸ್ಪಷ್ಟಪಡಿಸುತ್ತೆ. ಅಂತಿಮವಾಗಿ ಈ ವರದಿಯ ಕೊನೆಯಲ್ಲಿರುವ ಒಂದು ಅದ್ಭುತವಾದ ಸಾಲು ಇಡೀ ಸಮಸ್ಯೆಯ ಆಳವನ್ನ ಕಣ್ಣಿಗೆ ಕಟ್ಟುವಂತೆ ಹೇಳುತ್ತೆ. ಹಣ ಮತ್ತು ಸಂಪರ್ಕಗಳು ಕಠಿಣ ಪರಿಶ್ರಮವನ್ನ ಸೋಲಿಸಿದರೆ ಅದು ಕೇವಲ ಪರೀಕ್ಷಾ ವೈಫಲ್ಯವಲ್ಲ, ಅದು ಪ್ರಜಾಪ್ರಭುತ್ವದ ವೈಫಲ್ಯ. ಹೌದು, ಅರ್ಹತೆಯನ್ನ ಬದಿಗೊತ್ತಿ ಸಂಪತ್ತು ಮತ್ತು ಅಕ್ರಮ ಜಾಲಗಳು ಗೆಲ್ಲುವುದಾದರೆ ಅದು ನಮ್ಮ ಪ್ರಜಾಪ್ರಭುತ್ವದ ಮೂಲ ತತ್ವಕ್ಕೆ ದೊಡ್ಡ ಪೆಟ್ಟು. ಶಿಕ್ಷಣದ ಪಾವಿತ್ರತೆ ಮತ್ತು ಅದರ ಮೇಲಿನ ನಂಬಿಕೆಯನ್ನು ನಾವು ಮತ್ತೆ ಹೇಗೆ ಸಂಪೂರ್ಣವಾಗಿ ಮರುಸ್ಥಾಪಿಸಬಹುದು? ಈ ಪ್ರಶ್ನೆಗೆ ನಾವೆಲ್ಲರೂ ಉತ್ತರ ಹುಡುಕಲೇಬೇಕಿದೆ.